ನಿಮ್ ಪ್ರಕಾರ ಅಮೃತ ಕುಡಿದ್ರೆ ಸಾವೇ ಇರಲ್ಲ. ಆದರೆ ಭಗವದ್ಗೀತೆ ಪ್ರಕಾರ ಅಮೃತ ಕುಡಿದ್ರೆ ನೀವು ಹುಟ್ಟೋದೇ ಇಲ್ಲ ಅಂತ ಅರ್ಥ. ಕೃಷ್ಣಂ ಒಂದೇ ಜಗದ್ಗುರು. ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 30. ಶ್ರೀ ಭಗವಾನ್ ಉವಾಚ ಸರ್ವೇಪೇತೆ ಯಜ್ಞವಿದೋ ಯಜ್ಞಕ್ಷಿಪಿತ ಕಲ್ಮಷಃ ಯಜ್ಞಶಿಷ್ಟಾಮೃತೋ ಭೋಜೋ ಯಾಂತಿ ಬ್ರಹ್ಮ ಸನಾತನಂ. ಮೋಕ್ಷದ ಅರ್ಥವನ್ನು ಬಲ್ಲ ಜನರು ಪಾಪವನ್ನು ಕೊನೆಗಾಣಿಸಿ ನಿರ್ಮಲರಾಗಿ ಯಜ್ಞ ಫಲವಾದ ಅಮೃತವನ್ನು ಅಂದರೆ ಸಾವಿನ ರುಚಿಯನ್ನು ಸವಿದ ನಂತರ ಪರಮ ಸತ್ಯವಾದ ಕೃಷ್ಣನ ಕಡೆಗೆ ಹೋಗುತ್ತಾರೆ. ಅಂದ್ರೆ ವೈಕುಂಠ ಸೇರ್ತಾರೆ. ಗೋವಿಂದ ಗೋವಿಂದ. ಇವನ್ ಯಾವನ್ ಗುರು, ಯಜ್ಞ ಅಂತಾನೆ, ಯಜ್ಞದ ಫಲ ಸಾವು ಅಂತಾನೆ ಅಂತ ನೀವು ತಿಳ್ಕೊಳ್ಳೋದಾದ್ರೆ ನಾನು ಇದಕ್ಕಿಂತ ಮುಂಚೆ ಮಾಡಿರೋ ವಿಡಿಯೋಗಳನ್ನ ಫಸ್ಟ್ ನೋಡಿ. ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಯಜ್ಞ ಅಂದ್ರೇನು, ಯಜ್ಞದ ವಿಧಗಳು ಯಾವುದು, ಯಾವ್ಯಾವ ಜನ ಮೋಕ್ಷಕ್ಕಾಗಿ ಯಾವ್ಯಾವ ರೀತಿ ಯಜ್ಞ ಮಾಡ್ತಾರೆ ಅಂತ. ನಂದು ಇವತ್ತು ಬರ್ಡೇ ಇತ್ತು, ಅದಕ್ಕೆ ಮಂಡ್ಯ ಕೆಲಸ ಮುಗಿಸ್ಕೊಂಡು ಆಮೇಲೆ ರಾಯರ ದರ್ಶನ ಮಾಡಿ ಆಮೇಲೆ ಬರ್ಡೇ ಸೆಲೆಬ್ರೇಷನ್ ಮಾಡಿ ಆಮೇಲೆ ಅವ್ರಿಗೆ ಟ್ರೀಟ್ ಕೊಡ್ಸಿದ್ರಲ್ಲಿ ನಾನು ಸ್ವಲ್ಪ ತಿನ್ಕೊಂಡು ಆಮೇಲೆ ಮನೆಗೆ ಬಂದು ಮಲ್ಕೊಂಡೆ. ಸರ್ವೇ ಜನ ಸುಖಿನೋ ಭವಂತು. ಗುಡ್ ನೈಟ್.